ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಉಪವಿಭಾಗದ ಅಥಣಿ ಕಾಗವಾಡ ಹಾರೂಗೇರಿ ಹಾಗೂ ರಾಯಬಾಗ್ ಪೊಲೀಸ್ ಠಾಣೆಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತದನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣದ ವಿಲೇವಾರಿಗಳ ಪರಿಶೀಲನೆ ಸೇರಿದಂತೆ ಹಾಲಿ ನಡೆಯುವ ಪ್ರಕರಣಗಳ ಮಾಹಿತಿ ಪಡೆದುಕೊಂಡಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ಇದರ ಜೊತೆಗೆ ಪೊಲೀಸ್ ಠಾಣೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ಅಕ್ರಮ ಚಟುವಟಿಕೆಗಳಾದ ಮಟ್ಕಾ, ಸರಾಯಿ ಮಾರಾಟ ಇದರ ಬಗ್ಗೆ ಕೆಎಸ್ಪಿ ಅಪ್ಲಿಕೇಶನ್ ನಲ್ಲಿ ಅನಾಮಧೇಯವಾಗಿ ಮಾಹಿತಿ ನೀಡಬಹುದು ಎಂದು ತಿಳಿಸಿದರು. ಈ ಸಮಯದಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ, ಸಿಪಿಐ ಸಂತೋಷ್ ಹಳ್ಳೂರ್, ಎಂಎಂ ಡಫಿಯನ್, ಪಿಎಸ್ಐ ರಾಘವೇಂದ್ರ ಖೋತಾ, ಮಾಳಪ್ಪ ಪೂಜಾರಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಒಂದು ದಿವಸ ಯಾವುದೋ ಒಂದು ಸಬ್ ಡಿವಿಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೋಗ್ತಾ ಇದೆ. ಸೊ ಇವತ್ತು ಹಾರಗಿರಿ ಪೊಲೀಸ್ ಸ್ಟೇಷನ್, ಅಥಣಿ ಪೊಲೀಸ್ ಸ್ಟೇಷನ್ ಮತ್ತು ಕಾಗವಾಡ ಲಾಸ್ಟ್ ಆಗಿ ಇವತ್ತು ಇಲ್ಲಿ ಬಂದಿದ್ದೀನಿ, ರಾಯಬಾಗ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ಸೊ ಓವರಾಲ್ ಪರ್ಫಾರ್ಮೆನ್ಸ್ ಲೋಕಲಿ ಕೇಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇರೋ ಕೇಸಸ್ ಡಿಸ್ಪೋಸ್ ಮಾಡ್ತಾ ಇದ್ದಾರೆ, ಟೈಮ್ಲಿ ಡಿಸ್ಪೋಸಲ್ ಆಗ್ತಾ ಇದೆ. ಮತ್ತು ಸ್ಟೇಷನಲ್ಲಿ ಬೇರೆ ಇಶ್ಯೂಸ್ ಯಾವುದೂ ಇದೆ, ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನಾವು ರಿವ್ಯೂ ಮಾಡ್ತಾ ಇದ್ವಿ. DSP ಮತ್ತು ಇನ್ಸ್ಪೆಕ್ಟರ್ ಅವರು ಕೂಡ ಕರೆದು ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು, ಪೊಲೀಸ್ ಸ್ಟೇಷನ್ಗಳಿಗೆ ಏನೇನು ಬೇರೆ ಬೇರೆ ಸೌಲಭ್ಯ ಎಲ್ಲ ಬೇಕಾಗುತ್ತದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಮತ್ತು ಈಗ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹಿಂಗೆ ಕೇಸಸ್ ಬೇಗ ಡಿಸ್ಪಾಸ್ ಮಾಡೋದು, ಕನ್ವಿಕ್ಷನ್ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಕಮ್ಮಿ ಇದೆ, ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಟೆಕ್ನಾಲಜಿಯಲ್ಲಿ ಏನೇನು ಉಪಯೋಗ ಮಾಡ್ಬೋದು ಅದ್ರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದು ಹೆಂಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂದರೆ ಅದು ಚೆಕ್ ಮಾಡೋದಕ್ಕೂ ಕೂಡ ಬಂದಿದ್ದೀವಿ. KSP ಆ್ಯಪಲ್ಲಿ ಅನಾಮಧೇಯವಾಗಿ ನೀವು ಮಾಡೋದಕ್ಕೆ ಅವಕಾಶ ಇರ್ತದೆ, ಅದು ನನ್ನ ಗಮನಕ್ಕೆ ಬರ್ತದೆ. ಸೊ ನನ್ನ ಗಮನಕ್ಕೆ ಬಂದಾದ್ಮೇಲೆ ಅದು ಕ್ರಮ ಕೈಗೊಂಡಿಲ್ಲ ಅಂದರೆ ಮತ್ತು ಸೀದಾ ಅನಾಮಧೇಯವಾಗಿ ಇನ್ನೊಂದು ಮತ್ತು ನಡೀತಾ ಇದೆ ಅಂದರೆ ನಾವು ನಮ್ಮ ಟೀಮ್ ಇಟ್ಕೊಂಡು, ಸೊ ಲೋಕಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ನಾವು ಚೆಕ್ ಮಾಡ್ತೀವಿ. ಒಂದು ವೇಳೆ ಅಂತಾಗ ಇರೋ ಸಂದರ್ಭದಲ್ಲಿ ಆಫೀಸರ್ಸ್ ಮೇಲೆ, ಬೀಟ್ ಸಿಬ್ಬಂದಿ ಮೇಲೆ ಕ್ರಮವನ್ನು ಕೈಗೊಂಡಿದ್ದೀವಿ. ಇತ್ತೀಚೆಗೆ ಇದೇ ಸ್ಟೇಷನಲ್ಲಿ ಕ್ರಮವನ್ನು ಕೈಗೊಂಡು ಪರ್ಟಿಕ್ಯುಲರ್ ಮಾಹಿತಿ ಅನಾಮಧೇಯವಾಗಿ ಕೊಡಿ, ನಿಮ್ಮ ಹೆಸರೆಲ್ಲ ಹಾಕಿ ಕೊಡಬೇಕಂದ್ರೆ ಏನಿಲ್ಲ. ಈಗ ಎಲ್ಲರ ಕೈಯಲ್ಲಿ ವಾಟ್ಸ್ಆಪ್ ಬೇಕಾಗಲ್ಲ. ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಆರ್ಗನೈಸ್ಡ್ ಆಗಿ ಕರ್ನಾಟಕ ಸ್ಟೇಟ್ ಮೊಬೈಲ್ ಅಪ್ಲಿಕೇಶನ್ ಅಂದ್ರೆ ಒಂದು ಇದೆ. ಸೊ ಈ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನೀವು ಯಾವುದೇ ಒಂದು ಹಾಕ್ತಿರಂದ್ರೂ ತಕ್ಷಣ ನಮ್ಮ ಗಮನಕ್ಕೆ ಬರ್ತದೆ. ಪ್ರತಿ ದಿವಸ ಯಾವ ಸ್ಟೇಷನ್ಲಿಂದ ಏನೇನೋ ಬಂತಂದ್ರೆ ನಮಗೆ ಈ ಗಮನದಲ್ಲಿ ಇರ್ತದೆ. ಸೊ ಬೇಕಾದ್ರೆ ನಾನು ಈಗ ಇದು KSP ಆ್ಯಪ್ ಅಂದ್ರೆ ಇದು ಒಂದು ಅಪ್ಲಿಕೇಶನ್. KSP ಆ್ಯಪ್ ಅಂದ್ರೆ ನೀವು ಹಾಕ್ತಿರಂದ್ರೆ ಸೊ ಹಿಂಗೆ ಓಪನ್ ಆಗುತ್ತದೆ. ಸೊ ಮತ್ತು ಮುಂದುವರೆದು ಏನು ಇನ್ಫಾರ್ಮೇಶನ್ ಇಲ್ಲಿ ನೋಡಿ, ರಿಪೋರ್ಟ್ ಇನ್ಸಿಡೆಂಟ್ ಅಂದ್ರೆ ಬರ್ತದೆ. ಈ ರಿಪೋರ್ಟ್ ಇನ್ಸಿಡೆಂಟ್ ಅಲ್ಲಿ ಹೋಗಿಬಿಟ್ಟು ನಾನ್ ಎಮರ್ಜೆನ್ಸಿ ಮಾಹಿತಿ ಕೊಡಬೇಕಾದ್ರೆ ಬೆಳಗಾವಿಯಲ್ಲಿ ಯಾವ ಸ್ಟೇಷನ್ ಅಂದ್ರೆ ಬರ್ತದೆ. ಸೊ ಉದಾಹರಣೆಗೆ ಈಗ ರಾಯಬಾಗ್ ಅಂದ್ರೆ ಅನ್ಕೊಳ್ಳಿ, ಸೆಲೆಕ್ಟ್ ಇನ್ಸಿಡೆಂಟ್. ನಿಮಗೆ ಏನು ಸಮಸ್ಯೆ ಆಯಿತು, ಕಳ್ತನ ಆಯ್ತಾ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂಡಿಲ್ವಾ, ಮಟ್ಕ ಆಗಿದ, ಯಾವುದೇ ಇದೆ ಅಂದ್ರೂ ಸೊ ಇಂತಾಗ ಕೊಡಬಾರ್ದು, ಕೊಟ್ಬಿಟ್ಟು ಡೀಟೇಲ್ ಕೊಡಬಾರ್ದು. ಅದು ಕೆಳಗಡೆ ಅನಾಮಧೇಯ ಕೀಪ್ ಮೀ ಅನಾನಿಮಸ್ ಅಂದ್ರೆ ಇರ್ತದೆ, ಇದು ಕನ್ನಡದಲ್ಲಿ ಇರ್ತದೆ. ನನ್ನ ಹೆಸರು ಡೀಟೇಲ್ ಯಾವುದು ಯಾರಿಗೂ ನಾನು ಪೊಲೀಸರು ಕೊಡೋಕ್ಕೆ ಇಷ್ಟಪಡಲ್ಲ, ಒಂದು ಒತ್ತಿ ಸೊ ಸಬ್ಮಿಟ್ ಅಂದ್ರೆ ಹಾಕಿ ಮಾಹಿತಿ ಅಲ್ಲಿ ಹೋಗುತ್ತದೆ, ನನಗೆ ಬರ್ತದೆ ಸೀದಾ. ಸೊ ಅದು ಮೇಲೆ ಇಂತಾಗ ಮಾಹಿತಿ ಬಂತು.